ತಮಿಳುನಾಡಿನ ತಿರುಪತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ರೋಚಕ ಅಂತಿಮ ಫಲಿತಾಂಶ ಹೊರಬಿದ್ದಿದೆ. ತಮಿಳಗ ವೆಟ್ರಿ ಕಳಗಂ ಅಭ್ಯರ್ಥಿ ಶ್ರೀನಿವಾಸ ಸೇತುಪತಿ ಡಿಎಂಕೆ ಸಚಿವ ಕೆಆರ್ ಪೆರಿಯಕರುಪ್ಪನ್ ಅವರನ್ನ ಕೇವಲ 1 ಮತದ ಅಂತರದಿಂದ ಸೋಲಿಸಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಡಿಎಂಕೆಯ ಭದ್ರಕೋಟೆ ಎಂದೇ ಪರಿಗಣಿಸಲ್ಪಟ್ಟ ಈ ಕ್ಷೇತ್ರದಲ್ಲಿ ಪಕ್ಷವು ಈಗಾಗಲೇ ಹಲವು ಬಾರಿ ಗೆಲುವು ಸಾಧಿಸಿತ್ತು. ಆದರೆ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಇಳಿದಿರುವ ಟಿವಿಕೆ ಈ ಕೋಟೆಯನ್ನ ಒಂದೇ ಮತದಲ್ಲಿ ಕಬಳಿಸಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮತ ಎಣಿಕೆಯ ಆರಂಭಿಕ ಸುತ್ತುಗಳಲ್ಲಿ ಪೆರಿಯಕರಪ್ಪನ್ ಮುನ್ನಡೆ ಸಾಧಿಸಿದ್ರು. ಮೊದಲ 3 ಸುತ್ತುಗಳ ಅಂತ್ಯಕ್ಕೆ ಅವರು 10,533 ಮತಗಳನ್ನು ಪಡೆದಿದ್ರೆ ಶ್ರೀನಿವಾಸ ಸೇತುಪತಿ 8,861 ಮತಗಳೊಂದಿಗೆ ಹಿಂಬಾಲಿಸುತ್ತಿದ್ದರು. ಬಿಜೆಪಿ ಅಭ್ಯರ್ಥಿ ತಿರುಮಾರನ್ 3ನೇ ಸ್ಥಾನದಲ್ಲಿದ್ದರು. ಆದರೆ ನಂತರದ ಸುತ್ತುಗಳಲ್ಲಿ ಟಿವಿಕೆ ಅಭ್ಯರ್ಥಿ ವೇಗ ಪಡೆದು ಡಿಎಂಕೆ ವಿರುದ್ಧ ನೇರ ಪೈಪೋಟಿಯನ್ನ ನೀಡಿದರು. ಕೊನೆಯ 30ನೇ ಸುತ್ತಿನ ಅಂತ್ಯಕ್ಕೆ ಪೆರಿಯಕರಪ್ಪನ್ 83,374 ಮತಗಳನ್ನು ಪಡೆದರೆ ಶ್ರೀನಿವಾಸ ಸೇತುಪತಿ 83,375 ಮತಗಳನ್ನು ಪಡೆದು ಕೇವಲ 1 ಮತದಿಂದ ಗೆಲುವು ಸಾಧಿಸಿದ್ರು. 4 ಬಾರಿ ಸತತವಾಗಿ ಗೆದ್ದಿದ್ದ ಹಾಲಿ ಸಚಿವರ ಸೋಲು ಅದು 1 ಮತದ ಅಂತರದಲ್ಲಿ ಆಗಿರೋದು ಈ ಚುನಾವಣೆಯ ಅತ್ಯಂತ ಗಮನಾರ್ಹ ಕ್ಷಣವಾಗಿದೆ. ಒಟ್ಟಿನಲ್ಲಿ ತಿರುಪತ್ತೂರು ಫಲಿತಾಂಶವು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಮತದ ಮಹತ್ವ ಎಷ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದೆ. ಒಂದೇ ಮತವು ಇತಿಹಾಸ ನಿರ್ಮಿಸಬಲ್ಲದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆಯಾಗಿದೆ.